ಅದಕ್ಕೆ ಸರ ಇದು ಮುಖ್ಯಮಂತ್ರಿಯವರು ಕೂಡ ಜವಾಬ್ದಾರಿ ತೆಗೆದು ಸುಳ್ಳಿರು ಈಗ ಮುಖ್ಯಮಂತ್ರಿ ಅವರು ತೆಗೆದು ಶುಗರ್ ಮಂತ್ರಿ ಪೂರ ತೆಗೆದಿದೆ ಶುಗರ್ ಕಮಿಷನ್ ಅಂತ ಇಲ್ಲದೆ ಅವ್ರು 5 ಮಂದಿ ಈಗ ಡೈರೆಕ್ಟರ್ ಇದ್ದಾರೆ ಇಲ್ಲಿ ಒಟ್ಟು 5 ಮಂದಿ ಅವರು ಆಫೀಸ್ ಇವತ್ತಿನವರಿಗೆ ಇತಿಹಾಸದಲ್ಲಿ ಕಾರ್ಖಾನೆ ಚೆಕ್ ಮಾಡಿರೋರು ಮಾಡ್ತಾರೆ 5 ಮಂದಿ ಅವು ಶುಗರ್ ಕಾರ್ಖಾನೆ ಅವ್ರಿಗೆ ಸಾಮಾನ್ಯ ಸರ್ಕಾರ ನಡೆಸ್ಕೊಂಡಿದ್ದಾರೆ ಸರ್ಕಾರ ಕೆಡುವಂಗ ಅಂತ ಮಂದಿ ಏನ್ ಮಾಡಕ್ ಬರ್ಬೋದು ನಮ್ದು ದುರ್ದೈವ ಐತಿ ನಾವ ಇವತ್ತು ಅದಕ್ಕೆ ಜನಾಂದೋಲನ ಆಗಿದ್ದೇವೆ ಅವ್ರ ಕಾರ್ಖಾನೆ ಅವ್ರು ಏನಾದ್ರು 3200 ರೂಪಾಯಿ ಹಣ ಮುಂದೆ ಏನಾರ ಘೋಷಣೆ ಮಾಡಲಿಲ್ಲ ಅಂತಂದ್ರ ಈ ರೈತ ದೇವರುಗಳು ಅವ್ರು ಅನಿವಾರ್ಯ ಬರೀತಾರ ನಮಗ ಅದ್ರ ಚಿಂತೆ ನನಗೆ ಅದ್ರ ಬಗ್ಗೆ ಭಯ ಇಲ್ಲ ಕೊಡ್ಬೇಕಂತ ನಮ್ಮ ಹೋರಾಟಕ್ಕೆ ಲಕ್ಷಾಂತರ ಜನ ಇವತ್ತು ನಾವ ಇವ್ರಿಗೆ ಫೋನ್ ಹಚ್ಚಂಗಿಲ್ಲ ನಾವ ಅವ್ರು ಗೊತ್ತಾಗೈತಿ 200 ರೂಪಾಯಿ ಅಧ್ಯಕ್ಷ ಗುರುಗಳ ನೇತೃತ್ವ ಇಷ್ಟು ಕೊಟ್ಟರು ಇದು ಸತ್ಯ ಐತಿಪ್ಪ ನ್ಯಾಯ ಜೀವಂತ ಐತಿ ಸುಭಾಷ್ ಕಾಕ ಇದೆಲ್ಲ ನಮ್ಮ ಬಳಗ ನಮ್ಮ ಜೊತೆ ಸಾವಿರಾರು ಬಳಗ ಐತಿ ಈಗ ಮತ್ತೆ ಇನ್ನೊಂದು ರಪಡ ಆಗೈತಿ ಸರ್ ನಿಮ್ಗೆ ಲಕ್ಷ್ಯ ಇರಲಿ ಎಲ್ಲ ಹೇಳೇ ಬಿಡ್ಬೇಕಪ್ರು ನಾವ DC ಸಾಹೇಬ್ರ ಬೆಳಗಾವಿದಾಗ ಮೀಟಿಂಗ್ ಕರೋರು ನವೆಂಬರ್ 1 ತಾರೀಕು ಕಾರ್ಖಾನೆ ಚಾಲೂ ಮಾಡ್ಬೇಕಂತ ಆರ್ಡರ್ ಮಾಡಿದಾರೆ ಅವ್ರೆ ನೀವು ಸರ್ಕಾರ ಮಾಡಿತ ನಾವ್ ಹಂಗಾರ ಆತು DC ಅವ್ರ ಜೊತೆ ಗುದ್ದಾಡ್ನು ಕಮಿಷನರ್ ತಂದು ಒಂದ್ ರೌಂಡ್ ಗುದ್ದಾಡಿ ಬೆಲೆ ನಿಗದಿ ಮಾಡಕ್ ಬರೋದಿದ್ದೆ ಸರ್ ನಾವು ಬೆಂಗಳೂರು ಸಾಹೇಬ್ರ ಇವರ ಗಾಡಿ ಮಾಡಿಕೊಟ್ಟು ಪಾಪ ಸ್ವಂತ ಖರ್ಚಿದ್ರ ಅವರು ಒಂದ್ 20-30 ಸಾವಿರ ಖರ್ಚು ಮಾಡಿ 2 ಗಾಡಿ ಮಾಡಿ ಹಚ್ಕೊಟ್ರು ಬೆಂಗಳೂರಿಗೆ ಹೋಗಿ ಮೀಟಿಂಗ್ ಮಾಡ್ಕೊಂಬರೋರಪ್ಪ ಅವ್ರಿಗೆ ಮತ್ತೇನೋ ಬೇರೆ ಹೆಲ್ತ್ ಪ್ರಾಬ್ಲಮ್ ಇತ್ತು ಅವ್ರು ಬರ್ಲಿಲ್ಲ ಬೆಂಗಳೂರಿಗೆ ಹೋದು ಕಮಿಷನರ್ ಚೆಂಚಾಮಠ ಹೇಳಿದ್ರೆ ಅವೇನಂದ ನಾವು ಹೆಂಚಾಮಠ ಕಾಕ ನಾವು ಎಲ್ಲರೂ ಕೂಡ ಹೇಳಿದಾಗ ಇಲ್ಲ ನಾವು ನಕ್ಕಿ ಸಾಯಂಕಾಲ ಇನ್ನು 2 ದಿವಸ DC ಅವ್ರು ನಾವು ಮಾಡಿ ಹಬ್ಬತ್ತಿ ಮುಗಿಸ್ಕೊಂಡು ಮೀಟಿಂಗ್ ಮಾಡಿ ಅದನ್ನ ಕಾರ್ಖಾನೆಯವ್ರ ಜೊತೆ ಸಭೆ ಮಾಡಿ ಅಧ್ಯಕ್ಷರ ಒಂದು ಚರ್ಚೆ ಮಾಡೋ ಅಂತೇಳಿ ನಾವ್ ಇನ್ನೂ ಅಲ್ಲೇ ವಸ್ತಿ ಇದ್ದು APMCಗೆ ಹೋಗ್ಬೇಕಾಗಿದೆ ಅಲ್ಲಿನ ಕೆಲಸ ಇದ್ದು ಅದನ್ನ ಮುಗಿಸ್ಕೊಳಕ್ ಅಲ್ಲೇ ವಸ್ತಿ ಇದ್ದು ಬೆಳಿಗ್ಗೆ 10 ಗಂಟೆಗೆ ಊರಿಗೆ ಜಾಗ ಬಿಡತ್ತಿದ್ದು ಈ ಗಂಡು ಮಕ್ಕಳು ರಾಜ್ಯಪಾಲ ಕಡೆ ಹಿಡ್ಕೊಂಡು ಮುಖ್ಯಮಂತ್ರಿ ಚೀಫ್ ಸೆಕ್ರೆಟರಿ ಇದೇನು ಈ ಕಮಿಷನರ್ ಸಂಬಂಧ ಇಲ್ಲ ಚೀಫ್ ಸೆಕ್ರೆಟರಿ ಕಡೆ 20 ತಾರೀಕಲ್ಲಿ ಕಾರ್ಖಾನೆ ಚಾಲೂ ಮಾಡ್ಬೇಕಂತೇಳಿ ಆಟೋಮೆಟಿಕ್ ನಿರ್ಣಯ ತಗೊಂಡು ಹುಚ್ಚ ಆಗಿಬಿಟ್ಟು ಅಲಾವಣಂದು ನಾವು ಬೆಲೆ ನಿಗದಿ ಆಗಿಲ್ಲ ಚರ್ಚೆ ಆಗಿಲ್ಲ ಹಬ್ಬೈತೆ ದೀಪಾವಳಿ ಅದ್ಭುತ ಹಬ್ಬರಿ ಯಾರು ತಪ್ಪು ಕಡಿ ಪರಿಸ್ಥಿತಿ ಒಳಗೆ ರೈತರಿಲ್ಲ 1 ತಾರೀಕು ಇವಾಗಿತ್ತದ ಈಗಿತ್ತದ ಟೈಮ್ ಹಿಂಗೆಲ್ಲ ಮಾಡಿ ಅದು ಚಾಲೂ ಆಗ್ಬೇಕಂತ ಅಂದ್ರು ಆಟೋಟಿಗೆ ಸರ್ ನಾವು ಇಲ್ಲಿ ಬಂದು ಬಾಂಧವರದ ಮನೆಗೆ ಹೋಗ್ಲಿಲ್ರಿ ಅವ ಅಲ್ಲಿಂದ್ರ ಬಂದವ್ರು ಇಲ್ಲೇ ಗುರ್ಲಾಪುರದಾಗ ಮೀಟಿಂಗ್ ಮಾಡಿದವ್ರ ನಮ್ಮ ಹುಡುಗಿಗಳು ಏನ ಗೊತ್ತು ಇಲ್ಲ ಯಾವಾಗ ಕಾರ್ಖಾನೆ ಅವ್ರು ಅನ್ಯಾಯ ಮಾಡತಾರ ಅಂತ ಯಾವ ಕಾರ್ಖಾನೆ ಚಾಲೂ ಮಾಡಿಬಿಡೋಂಗಿಲ್ಲ ಬೆಲೆ ನಿಗದಿ ಕಾರ್ಖಾನೆ ಮಾಡಿ ಚಾಲೂ ಮಾಡ್ಬೇಕಂತ ಹೇಳಿ ಸ್ಪೆಷಲ್ ಆಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಅವರ ಜಿಲ್ಲಾ ಉಸ್ತುವಾರಿ ಇದಾರ ಅವ್ರದ ಒಂದು ಗಟ್ಟಿ ಕಾರ್ಖಾನೆ ಬಂದ್ ಮಾಡಿದ್ರ ಜಿಲ್ಲೆಯಲ್ಲಿ ಎಲ್ಲಾ ಕಾರ್ಖಾನೆಗಳು ಬಂದ್ ಆಗ್ತಾವ ಅಂತ ಹೇಳಿ ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಾಗ ಈಗ ಅಲ್ಲಿ ಹೋಗಿ ಹೋರಾಟ ಮಾಡಿದ್ವು ತಡ್ರಿಪ್ಪ ಅಲ್ಲಿ ಹೋಗಿ ಒಂದು ಸಾವಿರ ಮಂದಿ ಹೋಗಿದ್ರಿ ಒಂದೇ ದಿವಸನೇ ಮಾಡ್ಬೇಕ್ರಲ್ಲ ಮರುದಿವ್ಸ ಇಲ್ಲೇ ಬಂದವರು 1000 ಮಂದಿ ರೆಡಿ ಮಾಡ್ಕೊಂಡ ಅಲ್ಲಿ ಸಂಕೇರಿ ಸರ್ಕಲ್ ಒಂದು 2 ತಾಸು ಬಂದ್ ಮಾಡಿ ಅವ್ರ ಫ್ಯಾಕ್ಟ್ರಿ ಮುಂದೆ ಹೋಗ್ತಿತ್ತು ಜಿಲ್ಲಾ ಉಸ್ತುವಾರಿ ಅವರ ಅಲ್ಲಿರ್ತಕ್ಕಂಥ ಎಂಬಡಿಗಳು ಸಂಪರ್ಕ ಮಾಡಿದ್ರು ಸಂಚಾಮಠ ಸ್ಟ್ರೈಕ್ ಮಾಡಿದಾಗ ಅವ್ರು ಗಟ್ಟಿಯಾಗಿ ಹೇಳ್ರಿ ಆಮೇಲೆ ತಹಶೀಲ್ದಾರ್ ಅವ್ರನ್ನ ಕರೆಸಿ ತಹಶೀಲ್ದಾರ್ ಜವಾಬ್ದಾರಿ ಹೇಳಿದ್ರು ನೋಡಪ್ಪ ನೀನ ಅವ್ರ ಬಹುಶಃ ಜಿಲ್ಲಾ ಉಸ್ತುವಾರಿ ಅವ್ರ ಜೊತೆ ಮಾತಾಡ್ರಿ ನಾನು ಮಾತ್ರ ಕಬ್ಬಿನ ಬೆಲೆ ನಿಗದಿ ಆಗೋರಿಗೆ ಕಾರ್ಖಾನೆ ಚಾಲೂ ಮಾಡಂಗಿಲ್ಲ ಅಂತ ಹೇಳಿದ್ರು ಅವ್ರ ಅದ್ರ ಪ್ರಕಾರ ಇವತ್ತಿನವರೆಗೂ ಕೂಡ ಕಾರ್ಖಾನೆ ಚಾಲೂ ಮಾಡಿಲ್ಲ ಅವತ್ತು ಮಾಡತ್ತಿರ್ರಿ ಅವ್ರ ಕಟಾವು ಸಾಗಾಣಿಕೆ ಕೊಟ್ಟಿರಿ 20 ತಾರೀಕು ಅದ್ರ ಸಂಬಂಧ ಹೋದ್ರು ನಾವು ಸುಮ್ಮನೆ ಈಗ ಸರ ಆಮೇಲೆ ಏನ್ ಮಾಡಿದ್ರೆ ಇವೆಲ್ಲ ಅದು ಒಂದಕ್ಕೆ ಅವ್ರು ಬರೋಬರಿ ಆಗೋದಿಲ್ಲ ಇಲ್ಲಿ ಪ್ರಭಾಕರ್ ಕೋರೆ ಅಚ್ಚಗಡೆ ಬೆಡಿತಾಳ ಮತ್ಯಾವೋ ಕೆಂಪವಾಡ ಕಾಗವಾಡ ಸಿರುಗುಪ್ಪಿ ಶಿವಶಕ್ತಿ ಮತ್ತ ಈ ಶಿವಶಂಕರಪ್ಪ ಸಾಹಿತ್ಯ ಬಂದಿದ್ರು ಇಲ್ಲಿ ಒಂದು 25,000 ಕೃಷಿ ಕೊಟ್ಟಾರ ಅವರು ಇಲ್ಲಿ 10 ಕಿಲೋಮೀಟರ್ದಾಗ ಐತೆ ಅಳಗೋಡಿ ಹಾ ಅಲ್ಲಿ ಹೋದು ಎಲ್ಲ ರಾತ್ರಿ ಬರದ ಮಟ್ಟ ಅಡ್ಡಾಡಿ ಎಲ್ಲ ಕಾರ್ಖಾನೆಗೆ ಯಾವ ಚಾಲೂ ಮಾಡಿರಿ ಯಾ ಆರ್ಡರ್ ಇರ್ಲಿ ಅಪ್ಪಿರ್ಲಿ ಕಬ್ಬು ಕಳ್ಸವ್ರು ನಾವದು ಹಿಂದಾಡಿಸೆ ನಾವು ಯಾರನ್ನೂ ಬಿಡಂಗಿಲ್ಲ ಅಂತ ಎಲ್ಲ ಜಿಲ್ಲೆ ಇರ್ತಕ್ಕಂಥ ಕಾರ್ಖಾನೆ ಬಂದ್ ಮಾಡಿದ್ವು ಮತ್ತೊಂದು 2 ಕಾರ್ಖಾನೆ ಯಾವ ಚಾಲೂ ಇತ್ತು ಅದು ಯಾವಾಗ ಸಾಕು ಬಂದ್ ಮಾಡಿಸಿ ಲೆಕ್ಕಕ್ಕೆ ತಂದ್ರು ಯಾವ ಚಾಲೂ ಮಾಡಿಬಿಟ್ಟಿಲ್ಲ ಇಲ್ಲಿವರೆಗೆ ಅದು ಈ ರೈತ ದೇವರೆಲ್ಲ ಆಶೀರ್ವಾದ ಐತಿ ಅದಕ್ಕೆ ಇವತ್ತಿನ ಜನಾಂದೋಲನ ಆಗಿತ್ತು ಸರ್
ಇದು ಮೋಸ. ನಿಮ್ಗ ಈ ರೈತ ಸಂಘ ಮತ್ತು ಕಬ್ಬು ಬೆಳೆಗಾರ ಒಕ್ಕಟ್ಟಾಗ್ತಕ್ಕಂಥ ಸಂದರ್ಭವನ್ನ ಕಾರ್ಖಾನೆ ಮಾಲೀಕರ ಮೋಸ ಮಾಡಿದ ತನಕ್ಕಾಗಿ ಇವರೆಲ್ಲ